ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೆ ನಡೆದ ವಾಲ್ಮೀಕಿ ಹಗರಣದಲ್ಲಿ ಶಾಮೀಲಾದ ರಾಜೀನಾಮೆ ಕೊಟ್ಟ ಬಿ ನಾಗೇಂದ್ರ ಅವರನ್ನ ಇನ್ನೂ ಪ್ರಕರಣ ಬಾಕಿ ಉಳಿದಿರುವಾಗ ಮತ್ತೆ ಮಂತ್ರಿ ಮಾಡಿದ್ದನ್ನು ಖಂಡಿಸಿ ಬಿ ನಾಗೇಂದ್ರ ಅವರನ್ನ ಕೂಡಲೇ ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಸತ್ಯಾಗ್ರಹ ಚಾಲನೆ ನೀಡಲಾಯಿತು. ಬಿಜೆಪಿ ನಾಯಕರು ಹಾಗೂ ನಾಯಕಿಯರು ಮುಖಂಡರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಮಾತನಾಡಿ, ಕಾಂಗ್ರೆಸ್ನ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಆಗ್ರಹಿಸಿ ನಿರಂತರ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿಸಿ, ವಿಧಾನಸೌಧದ ಒಳಗಡೆ ಹಾಗೂ ಹೊರಗಡೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾಗೇಂದ್ರನು ಸಂಪುಟದಿಂದ ವಜಾಗೊಳಿಸಲೇಬೇಕು. ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಲೇಬೇಕು. ವಾಲ್ಮೀಕಿ ಹಣವನ್ನು ನುಗ್ಗಿರುವ ನಾಗೇಂದ್ರನ್ನು ವಜಾಗೊಳಿಸಲೇಬೇಕು. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸಲೇಬೇಕು. ಭ್ರಷ್ಟ ಮಂತ್ರಿ ಬಿ ನಾಗೇಂದ್ರನ ವಜಾ ಮಾಡಲೇಬೇಕು. बोलो भारत माता की. ಇವತ್ತು ಭಾಳ ನೋವಿನಿಂದ ನಾಗರ ಪಂಚಮಿ ಹಬ್ಬದ ದಿವಸ ನಮ್ಮ ಹೆಣ್ಮಕ್ಳೆಲ್ಲರೂ ನಾವೆಲ್ಲರೂ ನಾಗರ ಪಂಚಮಿ ಮಾಡಬೇಕು. ಎಲ್ಲ ಹಳ್ಳಿ ಊರದ ಕಾರ್ಯಕ್ರಮವ ಎಲ್ಲ ಬಿಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ. ಯಾಕೆಂದರೆ ಕೇವಲ ಒಂದೇ ಒಂದು ಕಾರಣ, ನಾಗೇಂದ್ರ ಅವರನ್ನು ಸಸ್ಪೆಂಡ್ ಮಾಡಿದರು, ಮಂತ್ರಿಗಿರಿಯಿಂದ ವಜಾ ಮಾಡಿದರು. ಹಿಂದೆ ಅವ್ರಿಗೆ ಮತ್ತೆ ಈ ಹೊಸ ಸರ್ಕಾರದಲ್ಲಿ ಮಂತ್ರಿ ಮಾಡಿದ್ದಾರೆ. ವಾಲ್ಮೀಕಿ ಹಗರಣ ಸಣ್ಣ ಹಗರಣ ಅಲ್ಲ, ಇದು ಎಲ್ಲ ಅತಿ ಹಿಂದುಳಿದ ಜನರ ದುಡ್ಡು. ಇವತ್ತು ಶೆಡ್ಯೂಲ್ ಟ್ರೈಬ್ ಕಮ್ಯುನಿಟಿಗಳಿಗೆ ಜೀವನ ನಡೆಸಲಿಕ್ಕೆ, ಶಿಕ್ಷಣಕ್ಕೆ ಮತ್ತು ಅಭಿವೃದ್ಧಿಗೆ ಆ ದುಡ್ಡೇನು ಇಟ್ಟಾರ, ಆ ದುಡ್ಡನ್ನು ನಿಗಮದಿಂದ ತೆಗೆದು ನೇರ ಎಲೆಕ್ಷನ್ಗಾಗಿ ಉಪಯೋಗ ಮಾಡಿದ್ದಾರೆ. ಆಫೀಸರ್ಗಳಿಗೆ ಕೆಲ ಅಮಾಯಕ ಆಫೀಸರ್ಗಳಿಗೆ ಆ್ಯಕ್ಷನ್ ತೊಗೊಂಡಾರ, ಆಫೀಸರ್ ಸುಸೈಡ್ನು ಮಾಡ್ಕೊಂಡಾರ. ಅಂಥ ಒಂದು ದೊಡ್ಡ ಹಗರಣ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಒಪ್ಕೊಂಡಾರ. ಇದು ಎಲ್ಲರಿಗೂ ಗೊತ್ತಿದ್ದ ಮಾತದ. ಅಂಥವರಿಗೆ ಮತ್ತೊಮ್ಮೆ ಮಂತ್ರಿ ಮಾಡ್ಯಾರ. ಅದಕ್ಕೆ ಭಾಳ ನಮಗೆ ನೋವಾಗ್ಯದ. ಇಡೀ ಎನ್ಕ್ವೈರಿ ಇನ್ನೂ ನಡೀತಾ ಇದೆ. ಅಂದರೆ ನಾವು ಏನೇ ಮಾಡಿದ್ರೆ ನಡೀತದೆ ಅಂಥೇಳಿ ಆ ಕಾಂಗ್ರೆಸ್ ಸರ್ಕಾರ ಧೋರಣೆ ಇದೆ. ಇದು ಘಡಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನ ಮಾತಾಡ್ತಾರೆ. ಇವತ್ತು ಈ ಸಂವಿಧಾನ ವಿರೋಧಿ ಕೆಲಸ ಮಾಡಿದ ಒಂದು ದೊಡ್ಡ ಹಗರಣ ಮಾಡಿದ ನಾಗೇಂದ್ರಗೆ ಮಂತ್ರಿಗಿರಿ ಕೊಟ್ಟಾರ.
ಅವ್ರಿಗೆ ವಜಾ ಮಾಡಬೇಕು, ಅವ್ರಿಗೆ ಕೊಡಲಿ ಬೇಡ ಅಂತ ಹೇಳಲ್ಲ. ಕ್ಲೀನ್ ಚಿಟ್ ತೊಗೊಳ್ಳಿ ಅವರಿಗೆ. ಇಡಿ ಆಗಲಿ ಏನೇನು ಎನ್ಕ್ವೈರಿ ಆಗಲಿ ಆದ್ಮ್ಯಾಗ ಅವ್ರಿಗೆ ಮಾಡಲಿ, ಅವ್ರಿಗೆ ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವೆಲ್ಲರೂ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೆ ನಾವು ನಡ್ಕೊಂಡು ಬಂದೀವಿ ಎಲ್ಲರ ನಮ್ಮ ಪಾರ್ಟಿಯವರು. ಅದಕ್ಕೆ ನಮ್ಮದು ಒಂದೇ ಆಗ್ರಹದ, ಇಮಿಡಿಯೇಟ್ಲಿ ಆದಷ್ಟು ಜಲ್ದಿ ನಾಗೇಂದ್ರ ವಜಾ ಮಾಡ್ಬೇಕಂತೇಳಿ ನಮ್ಮ ಡಿಮಾಂಡ್ ಅದ. ಅಷ್ಟೇ ನಮ್ಮ ವಿನಂತಿ. ಇವತ್ತು ಇಲ್ಲಿ DC ಆಫೀಸ್ ಮುಂದೆ ಹಗಲ ರಾತ್ರಿ ಇಲ್ಲಿ ಕೂತಿ ಸ್ಟ್ರೈಕ್ ಮಾಡೋದು ಒಂದು ನಮ್ಮ ಪಾರ್ಟಿ ನಿರ್ಣಯ ಮಾಡಿವಿ ನಾವು. ಅಲ್ಲಿ ಅವ್ರಿಗೆ ವಜಾ ಮಾಡೋವರಿಗೆ ಇಲ್ಲಿ ನಾವು ಅಲ್ಲಿ ಕೂಡೋರಿದ್ದೀವಿ. ಮತ್ತು ಇನ್ನೊಂದು ಭಾಳ ನೋವಾಗ್ತದೆ. ನಾವು ಎರಡೂ ಮಾತು ಹೇಳ್ತೀವಿ. ಒಂದೇ ಮಾತರಂ ಗೀತೆ AICCI ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿಯವರು ಒಂದೇ ಮಾತರಂ ಗೀತೆಗೆ 3ನೇ 4ನೇ ಸಾಲ ಹಾಡಲಿಕ್ಕೆ ಅವರು ಹಾಡಿದಾಗ ಅದನ್ನು ಕೈ ಸೊನ್ನೆ ತೋರಿಸಿ ನಿಲ್ಲಿಸಿದ್ದಾರೆ. ಅದಕ್ಕೆ ಒಂದೇ ಮಾತರಂ ಹಾಡಕ್ಕೆ ಅನ್ಯಾಯ ಮಾಡ್ಯಾರ. ದೇಶಕ್ಕೆ ಯಾರ್ಯಾರು ಹಿಂದೆ ದೇಶದ ಸಲುವಾಗಿ ಸ್ವಾತಂತ್ರ್ಯ ಸಲುವಾಗಿ ಯಾರ್ಯಾರು ಹೋರಾಟ ಮಾಡ್ಯಾರ ಅಂಥವ್ರಿಗೆ ಅನ್ಯಾಯ ಆಗ್ಯದ. ಅದನ್ನು ಖಂಡಿಸ್ತೀವಿ. ಕೂಡಲೇ ದೊಡ್ಡ ವ್ಯಕ್ತಿಗೆ ಹೇಳ್ತೀವಿ ನಾವು, ಜನರಿಗೆ ನೀವು ಕ್ಷಮಾಪಣೆ ಕೇಳಬೇಕಂತೇಳಿ ನಮ್ಮ ಒತ್ತಾಯ ಇದೆ. ಅಷ್ಟೇ. ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಭ್ರಷ್ಟ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಸಲುವಾಗಿ ಒಂದು ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾವಾಗ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಣವನ್ನು ಲೂಟಿ ಮಾಡಿದ್ರು, ಆವಾಗ ನಮ್ಮ ಹೋರಾಟಕ್ಕೆ ಮಣಿದು ಆವಾಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ರಾಜೀನಾಮೆಯನ್ನು ಪಡೆದಿದ್ದರು. ಅವರನ್ನು ಇಲ್ಲಿವರೆಗೆ ನಾವು ಹೋರಾಟ ತನಿಖೆ ನಡೀತಾನೇ ಇದೆ. ಇಲ್ಲಿವರೆಗೆ ತನಿಖೆ ಪೂರ್ಣಗೊಂಡಿಲ್ಲ. ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮತ್ತೆ ಮೊನ್ನೆ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾರು ಭ್ರಷ್ಟರ, ಯಾರು ಹಣ ಲೂಟಿ ಮಾಡ್ಯಾರ, ಯಾರು ನುಂಗ್ಯಾರ ಅಂಥವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಳಗಡೆ ಶಾಸಕರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೊರಗಡೆ ನಮ್ಮ BJP ನಾಯಕರುಗಳು ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟ ಅಹೋರಾತ್ರಿ ನಡೀತಾ ಇದೆ, ಅನಿರ್ದಿಷ್ಟಾವಧಿಯವರೆಗೆ ನಡೀತಾ ಇದೆ. ಅವರು ರಾಜೀನಾಮೆ ಕೊಡುವವರೆಗೆ ನಮ್ಮ ಹೋರಾಟ ನಿರಂತರ ಮುಂದುವರಿತಾ ಇದೆ. ಕೂಡಲೇ ಬಿ ನಾಗೇಂದ್ರನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಥವಾ ಅವರು ರಾಜೀನಾಮೆ ಪಡಿಬೇಕು. ಇಲ್ಲದೆ ಹೋದಲ್ಲಿ ಅವರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟಗಳು, ಭಾಳಷ್ಟು ಪಾದಯಾತ್ರೆಗಳು ಎಲ್ಲ ಮಾಡತಕ್ಕಂಥ ಪ್ರಸಂಗ ಬರ್ತದೆ. ಈಗಿನ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಭ್ರಷ್ಟ ಸಚಿವನ ರಾಜೀನಾಮೆಯನ್ನು ಪಡಿಬೇಕು ಅಥವಾ ವಜಾಗೊಳಿಸಬೇಕು. ಇದು ನಮ್ಮ ಬೇಡಿಕೆ ಇದೆ. ಧನ್ಯವಾದಗಳು.